ಇದು ಸೂಪರ್ ಸಾಫ್ಟ್ ತಟ್ಟೆ ಇಡ್ಲಿ, ಕನ್ನಡ ನಾಡಿನ ಓಲ್ಡ್ ಸ್ಟೈಲ್ ಸ್ಟೀಮ್ ಇಡ್ಲಿ. ಇದು ಮಾಡೋದು ಡಿಫ್ರೆಂಟ್, ತುಂಬಾ ಸಾಫ್ಟ್ ಆಗಿದೆ. ನಮಸ್ಕಾರ, ನನ್ನ ಕುಕಿಂಗ್ ಚಾನಲ್ಗೆ ಸ್ವಾಗತ. ಸ್ಟೀಮ್ ತಟ್ಟೆ ಇಡ್ಲಿ ಮಾಡೋಕ್ಕೆ 3 ಕಪ್ ಅಕ್ಕಿ, 1 ಕಪ್ ಉದ್ದಿನ ಬೇಳೆ, ಅರ್ಧ ಹಿಡಿ ಮೆಂತೆ, 1 ಹಿಡಿ ಅವಲಕ್ಕಿ ತಗೊಂಡಿದ್ದೀನಿ. 3 ಸತಿ ಚೆನ್ನಾಗಿ ತೊಳೆದು 5-6 ಗಂಟೆ ನೆನೆಸಿದ್ದೀನಿ. ಈಗ ಅದನ್ನು ಸಂಜೆ ರುಬ್ಬಿ, ತುಂಬ ತರಿತರಿನೂ ಬೇಡ, ಸ್ಮೂತು ಬೇಡ, ಒಂದು ಮೀಡಿಯಮ್ ಆಗಿ ರುಬ್ಬಿ ರಾತ್ರಿ ಎಲ್ಲ ನೆನಿಲಿ. ಹದ ಕರೆಕ್ಟ್ ಆಗಿದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಈಗ ಬೆಳಗ್ಗೆ ಉಪ್ಪು ಹಾಕಿ ನಿಧಾನಕ್ಕೆ ಕೈಯಾಡಿ ಇಡೋಣ. ಪುಡಿ ಇಡ್ಲಿ ಮಾಡೋಕ್ಕೆ ಚಟ್ನಿ ಪುಡಿ ಮಾಡ್ಕೊಳ್ಳೋಣ. 3 ಸ್ಪೂನ್ ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ, ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. 1 ಸ್ಪೂನು ಬಿಳಿ ಎಳ್ಳು ಬ್ರೌನ್ ಆಗೋವರೆಗೂ ಹುರಿಯೋಣ. ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ 5 ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಒಣ ಕೊಬ್ಬರಿ, ಒಣ ಕರಿಬೇವು ಎಲ್ಲ ಹಾಕಿ ಹುರಿದು, ಜೊತೆಗೆ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡೋಣ. ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿದೆ. ಈ ಸರಿ ಅಂತೂ ಚಟ್ನಿ ಪುಡಿ ತುಂಬ ರುಚಿಯಾಗಿತ್ತು. ತಟ್ಟೆ ಇಡ್ಲಿ ಹಿಂದಿನ ದಿನಗಳಲ್ಲಿ ಈ ಥರ ಮಾಡ್ತಾ ಇದ್ರಂತೆ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಟ್ಟೆ ಕಟ್ಟಿ ಅದ್ರ ಮೇಲೆ 3 ಸ್ಪೂನು ಹಿಟ್ಟು ಹಾಕಿ ತಟ್ಟೆ ಇಡ್ಲಿ ಥರ ಮಾಡ್ತಾಯಿದ್ರು. ಇಡ್ಲಿ ಹಿಟ್ಟು ಹಾಕಿದ ನಂತರ ಸಿಮ್ಮಲ್ಲೇ ಇರಬೇಕು, ಯಾಕೆಂದರೆ ಸ್ಟೀಮ್ ಫೋರ್ಸ್ ಜಾಸ್ತಿ ಆದರೆ ಇಡ್ಲಿ ಹಿಟ್ಟು ಚೆಲ್ಲೋ ಚಾನ್ಸ್ ಇರುತ್ತೆ. ಅದಕ್ಕೆ ಸಿಮ್ಮಲ್ಲೇ ಇದ್ದು ಸ್ವಲ್ಪ ಇಡ್ಲಿ ಬೆಂದ ನಂತರ ಪ್ಲೇಟ್ ಮುಚ್ಚಬೇಕು. ಇಡ್ಲಿ ಅಂತೂ ಸೂಪರ್ ಸಾಫ್ಟ್ ಆಗಿದೆ. ಇದ್ರ ಮೇಲೆ ಈಗ ಮಾಡಿರೋ ಚಟ್ನಿ ಪುಡಿ ಹಾಕಿ 1 ಸ್ಪೂನ್ ತುಪ್ಪ ಹಾಕೋಣ. ಏನು ರುಚಿ ಇತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ. ನಾನು ಇಡ್ಲಿ ಜೊತೆ ಚಟ್ನಿ, ಸಾಂಬಾರು, ಪುಡಿ ಇಡ್ಲಿ ಜೊತೆ ಸರ್ವ್ ಮಾಡಿದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.